ನಮಸ್ಕಾರ ಸ್ನೇಹಿತರೆ, PM ಕಿಸಾನ್ 20ನೇ ಕಂತಿನ ಹಣ ನಿನ್ನೆನೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ರೈತರಿಗೆ ಜಮಾ ಆಗಿದೆ ಅಂತೆ. ಹೌದು ಸ್ನೇಹಿತರೆ, ಇಂದು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇದೆ. ಸೊ ಈಗಾಗಲೇ ಯಾವ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿದೆ, ಎಷ್ಟು ಹಣ ರಿಲೀಸ್ ಆಗಿದೆ, ಎಷ್ಟು ರೈತರಿಗೆ ಜಮಾ ಆಗಿದೆ, ಎಷ್ಟು ರೈತರಿಗೆ ಬರಬೇಕಾಗಿದೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ರೈತರು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳಿ. ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಅದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಯನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡೋಣ. ವೀಕ್ಷಕರೇ, PM ಕಿಸಾನ್ ಯೋಜನೆಯ ಹಣ ಸುಮಾರು 4 ತಿಂಗಳಿಗೊಮ್ಮೆ 2,000 ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಾರ್ಷಿಕವಾಗಿ 6,000 ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುತ್ತೆ. ಟೋಟಲಿ ವರ್ಷಕ್ಕೆ 6,000 ಅಂದರೆ ಈಗ 20ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಟೋಟಲಿ ನಿಮಗೆ 20ನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ, ತಾಂತ್ರಿಕ ದೋಷ ಇಲ್ಲದೆ, ಬೇರೆ ದೋಷಗಳು ಇಲ್ಲದೆ ನಿಮ್ಮ ಖಾತೆಗಳಿಗೆ ಒಂದು ಕಂತಿನ ಹಣ ರಿಲೀಸ್ ಆಯ್ತಂತ ಅನ್ಕೊಳ್ಳಿ, ಕೇವಲ 2 ರಿಂದ 3 ದಿನಗಳಲ್ಲಿ ಕ್ಲಿಯರ್ ಆಗಿರುತ್ತೆ. ಅಷ್ಟೊಂದು ಸ್ಪೀಡಾಗಿ ಜಮಾ ಆಗ್ತಕ್ಕಂತಹ ಒನ್ ಆಫ್ ದಿ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು. DBT ಮುಖಾಂತರ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂತಹ ಸ್ಕೀಮ್ ಆಗಿರುತ್ತೆ. ಈಗ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಲಿದ್ದು, ಹಾಗಾದರೆ ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಬರೋದಿದೆ ಅಂತ ನಾವು ನೋಡೋದಾದರೆ ಸುಮಾರು 9,30,00,000 ಫಲಾನುಭವಿಗಳು ಇಡೀ ದೇಶದಾದ್ಯಂತಹ ಇದಿರಂತೆ. ಹೌದು, ಇಡೀ ದೇಶದಲ್ಲಿ 9,32,00,000 ಫಲಾನುಭವಿಗಳಿದ್ರಿ. ಸೊ ನಿಮ್ಮ ಖಾತೆಗಳಿಗೆ ಜಿಲ್ಲಾ ವೈಸ್ ಅಂತ ಬಿಡುಗಡೆ ಮಾಡೋದಿಲ್ಲ ಅಥವಾ ರಾಜ್ಯ ವೈಸ್ ಅಂತ ಬಿಡುಗಡೆ ಮಾಡೋದಿಲ್ಲ. ಒಟ್ಟಾರೆಯಾಗಿ ಟೋಟಲಿ ಈಗ PM ಕಿಸಾನಲ್ಲಿ ಅರ್ಜಿ ಸಲ್ಲಿಸ್ತಕ್ಕಂತಹ ರೈತರ ಲಿಸ್ಟು ಇರುತ್ತೆ. ಅದು ಈ ರಾಜ್ಯದವ್ರದಿಷ್ಟು ಡಿವೈಡ್ ಆಗಿರುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಬಿಡುಗಡೆ ಆಗುವಾಗ ಎಲ್ಲರ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಬರ್ತದೆ ಹಂತವಾಗಿ. ಮೊದಲನೇದಾಗಿ ಇಷ್ಟು ಜನರಿಗೆ, ಎರಡನೇ ಹಂತದಲ್ಲಿ ಇಷ್ಟು ಜನರಿಗೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಜಮಾ ಆಗಿ ಬರ್ತದೆ. ಈಗ ಸುಮಾರು 20,000 ಕೋಟಿ ಹಣವನ್ನು ಈ ಒಂದು 20ನೇ ಕಂತಿಗಾಗಿ ರಿಲೀಸ್ ಮಾಡಿಕೊಂಡಿದೆ. ಹೌದು, ಈ ಒಂದು ಕೇಂದ್ರ ಸರ್ಕಾರ ಒಂದು ಕಂತಿನ ಹಣ ಹಾಕಬೇಕಂದ್ರೆ ನಿಮಗೆ PM ಕಿಸಾನ್ ಯೋಜನೆಯಲ್ಲಿ 20,000 ಕೋಟಿ ಹಣ ಬೇಕಾಗುತ್ತೆ. ಈ ಒಂದು ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರತಕ್ಕಂಥದ್ದು. ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ. ಈ ಒಂದು PM ಕಿಸಾನ್ ಯೋಜನೆಯಲ್ಲಿ ಒಂದು ಕಂತಿನ ಹಣ ರಿಲೀಸ್ ಆದರೆ ಸುಮಾರು 2 ರಿಂದ 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬಂದಿರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಎಲಿಜಿಬಲ್ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಇನ್ನು ಈ ನಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ, ನಾವು ಎಲಿಜಿಬಲ್ ಇದ್ದೀವಿ ಅಂತ ನೀವು ಅಂದ್ಕೊಂಡಿದ್ದೆ ಆದರೆ ಮುಖ್ಯವಾಗಿ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ಗೆ KYC ಆಗಿದೆ ಇಲ್ವಾ ನೋಡ್ಕೊಳ್ಳಿ. ಸೊ ಅದಾದ ತಕ್ಷಣ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತಂತ ಒಂದು ಕೇಂದ್ರ ಸರ್ಕಾರ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಹೌದು, ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಬಹುತೇಕ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದಾವಂತ ಅಂದ್ಕೊಂಡಿರ್ತಾರೆ. ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗತ್ತೆ ಮೇಲಿಂದ ಮೇಲಕ್ಕೆ. ಅದಕ್ಕೋಸ್ಕರ ಈಗ PM ಕಿಸಾನ್ ಯೋಜನೆಯ ಹಣ ಜಮಾ ಆಗಬೇಕು, ಬರ ಪರಿಹಾರ ಜಮಾ ಆಗಬೇಕು, ಬೆಳೆ ಪರಿಹಾರ ಜಮಾ ಆಗಬೇಕು, ಬೆಳೆ ಹಾನಿ ವಿಮೆ ಜಮಾ ಆಗಬೇಕು. ಈ ರೀತಿ ಸಾಕಷ್ಟು ರೈತರಿಗೋಸ್ಕರ ಯೋಜನೆಗಳಿರ್ತವೆ, ಹಣಗಳು ಜಮಾ ಆಗ್ತಕ್ಕಂತಹ ಒಂದು ಸ್ಕೀಮ್ಗಳಿರ್ತವೆ. ಆ ಒಂದು ಯೋಜನೆಗಳು ನಿಮ್ಮ ಖಾತೆಗಳಿಗೆ ಆ ಯೋಜನೆಗಳ ಮುಖಾಂತರ ಹಣ ಬರಬೇಕಂದ್ರೆ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಅಂತ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವೂ ಕೂಡ ನಿಮಗೆ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಬೆಳೆ ವಿಮೆ ಜಮಾ ಆಗ್ತಾ ಇದೆ. ರಾಜ್ಯ ಸರ್ಕಾರದಿಂದನೂ ಕೂಡ ನೀವು ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡರು ಕೂಡ ಮೊದಲು ತಿಳಿಸಿದ್ರು, ಈಗಲೂ ಕೂಡ ತಿಳಿಸಿದ್ದಾರೆ. ಅದಕ್ಕೋಸ್ಕರ ಪಹಣಿಗೆ ಆಧಾರ್ ಕಾರ್ಡನ್ನು ನಿಮ್ಮ ಗ್ರಾಮ ಪಂಚಾಯಿತಿ, ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಭೇಟಿ ನೀಡಿ ಒಂದು ಲಿಂಕನ್ನು ಮಾಡಿಸ್ಕೊಳ್ಬೋದು. ಅಷ್ಟು ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಇಂತಹ ಯೋಜನೆಗಳು ಜಮಾ ಆಗೇ ಆಗುತ್ತೆ. ಆಧಾರ್ ಕಾರ್ಡನ್ನು ಅಪ್ಡೇಟ್ ಇಲ್ಲಪ್ಪ ಅಂದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ, ಡೆಫಿನೆಟ್ಲಿ ಜಮಾ ಆಗುತ್ತೆ. ಈ ಒಂದು PM ಕಿಸಾನ್ ಯೋಜನೆಯ ಹಣದ ಬಗ್ಗೆ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟು ಸಿಕ್ಕಿತ್ತು ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.